ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹನೀಯರಾದ ಕನಕದಾಸರು ರಚಿಸಿದ ಹರಿಭಕ್ತಿ ಸಾರದ 6ನೆಯ ಪದ್ಯ. ತಾಮರಸದಳ ನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣ ಧಾಮ ನಿಸ್ಸೀಮಾ ಸಾಮಗಾನ ಪ್ರೇಮ ಕಾಂಚನ ಧಾಮ ಧರಸೂತ್ರಾಮ ವಿರಚಿತ ಕಾಮ ರವಿಕುಲ ಸೋಮ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ತಾಮರಸದಳ ನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ ಸಾಮಗಾನ ಪ್ರೇಮ ಕಾಂಚನಧಾಮಧರ ಸುತ್ರಾಮ ವಿನಮಿತ ನಾಮ ರವಿಕುಲ ಸೋಮ ರಕ್ಷಿಸು ನಮ್ಮ ನನವರತ. ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ ಈ ರೀತಿ ಭಗವಂತನನ್ನು ಬೇಡಿಕೊಳ್ತಾರೆ. ತಾಮರಸದಲ ನಯನ. ತಾಮರಸ ಎನ್ನುವ ಶಬ್ದ ಇದು ಕಮಲವನ್ನು ಹೇಳುವಂತಹ ಶಬ್ದ. ಕಮಲ ದಲದಂತೆ ವಿಶಾಲವಾದ ಕಣ್ಣುಗಳಿರುವ ಭಗವಂತ ಪರಮಾತ್ಮನನ್ನು ರಕ್ಷಿಸುವಂತ ಬೇಡಿಕೊಳ್ಳುವ ಸಂದರ್ಭದಲ್ಲಿ ಭಗವಂತನನ್ನು ಏನಂತ ಬೇಡಿಕೊಳ್ಳಬೇಕು ಅಂತ ಪ್ರಶ್ನೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಸುಂದರವಾದ ಮಾತು. ಪರಮಾತ್ಮನನ್ನು ಯಾವಾಗ ನಾವು ಪ್ರಾರ್ಥಿಸ್ತೇವೆ, ಕಾಪಾಡು, ರಕ್ಷಿಸು, ಉದ್ಧಾರ ಮಾಡು ಎಂದಾಗಿ ಬೇಡಿಕೊಳ್ತೇವೆ, ಆ ಸಂದರ್ಭದಲ್ಲಿ ಭಗವಂತನನ್ನು, ಪ್ರಸನ್ನ ಮುಖನಾದ ಭಗವಂತನನ್ನು ಸ್ಮರಿಸಬೇಕೇ ಹೊರತು ಉಗ್ರರೂಪಿಯಾದ ದೇವರನ್ನು ಸ್ಮರಿಸಬಾರದು. ಕೋಪಗೊಂಡ, ಸಿಟ್ಟಿಗೆದ್ದ, ವಕ್ರದೃಷ್ಟಿಯಿಂದ ನೋಡ್ತಾ ಇರುವ ದೇವರ ಉಪಾಸನೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಶಾಂತರೂಪನಾಗಿರುವಂತಹ ಭಗವಂತನ ಸ್ಮರಣೆಯನ್ನೇ ಮಾಡಬೇಕು, ಹಾಗೇ ಉಪಾಸನೆ ಮಾಡಬೇಕು. ಆದ್ದರಿಂದ ತಾಮರಸದಲ ನಯನ, ಕಮಲದಂತೆ ವಿಶಾಲವಾದ ಕಣ್ಣುಗಳಿರುವ ಭಗವಂತನೇ. ಇದರಿಂದ ಪರಮಾತ್ಮನ ಕಣ್ಣಿನಲ್ಲಿ ಅಮೃತವಿದೆ. ಆ ಅಮೃತ ಪರಮಾತ್ಮ ಹರಿಸಿದ್ದಾದರೆ ಭಗವಂತನ ಸಂಕಲ್ಪದಿಂದ ನಮ್ಮೆಲ್ಲರ ಮೈ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ, ಮನಸ್ಸು, ಪ್ರಾಣ, ಚೇತನದ ಮೇಲೆ ಆ ಅಮೃತಧಾರೆ ಹರಿದು ನಾವು ಉದ್ಧಾರವನ್ನು ಹೊಂತೇವೆ. ಹಾಗಾಗಿ ಶಾಶ್ವತವಾದ ಆಯುಷ್ಯ ನಮಗೆ ಸಿಗ್ತದೆ ಭಗವಂತನ ಕರುಣೆಯಿಂದ ಎನ್ನುವ ಕಾರಣಕ್ಕಾಗಿ ತಾಮರಸದಲ ನಯನ ಎಂಬುದಾಗಿ ಭಗವಂತನನ್ನು ಕೊಂಡಾಡಿ. ಮುಂದಾದ ಮೇಲೆ 3 ಮಾತುಗಳನ್ನು ಹೇಳ್ತಾರೆ. 3 ರಾಮರು ಪರಮಾತ್ಮನ ಅವತಾರ ಅನ್ನುವಂತೆ ಹೇಳ್ತಾರೆ. ಒಂದು ಭಾರ್ಗವ ರಾಮ, ಪರಶುರಾಮ ವಾಸ್ತವ. ಹಲಧರ ರಾಮ ಅಂದರೆ ಬಲರಾಮ. ಇನ್ನೊಂದು ದಶರಥ ರಾಮ, ರಾಮದೇವ. ಹೀಗಾಗಿ ಭಾರ್ಗವ ರಾಮ, ಹಲಧರ ರಾಮ, ದಶರಥ ರಾಮ ಎನ್ನುವ 3 ರೂಪಗಳನ್ನು ಹೇಳ್ತಾರೆ. ಇಲ್ಲಿ ಭಾರ್ಗವರಾಮ ಪರಶುರಾಮ ವಿವಾದಾತೀತ. ಪರಶುರಾಮ ನಾರಾಯಣನ ಅವತಾರ. ದಶರಥ ರಾಮ ಸಾಕ್ಷಾತ್ ರಾಮ, ಅವನ ವಿಷಯದಲ್ಲೂ ವಿವಾದವಿಲ್ಲ. ವಿವಾದವಿದ್ದದ್ದು, ಒಂದು ಚರ್ಚೆ ಇದ್ದದ್ದು ಹಲಧರ ರಾಮ. ಹಲವನ್ನು ಧರಣ ಮಾಡಿದ, ನೇಗಿಲನ್ನು ಹೊತ್ತ ರಾಮ ಅಂದರೆ ಬಲರಾಮ ದೇವರು. ಆ ಬಲರಾಮ ದೇವರನ್ನು ದೇವರ ಅವತಾರಗಳ ಮಾಲಿಕೆಯಲ್ಲಿ ಯಾಕೆ ಸೇರಿಸಿದರು ಅಂತ ಪ್ರಶ್ನೆ. ಅದಕ್ಕಾಗಿ ಅವರಿಗೆ ರಾಮಾನುಜ ಮತದ ಪ್ರಭಾವವಿತ್ತು ಅಂತನ್ನುವ ಒಂದು ಮಾತು ಹೇಳುವಂಥದ್ದುಂಟು. ಆದರೆ ಇನ್ನೊಂದು ಮಾತನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸಾಕ್ಷಾತ್ ಭಾಗವತದಲ್ಲೂ ಕೂಡ 23 ಅವತಾರಗಳನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ಮೊಟ್ಟ ಮೊದಲಿನ ರೂಪವನ್ನು, ಪುರುಷ ರೂಪವನ್ನು ಹೇಳಿ, ಕುಮಾರ ರೂಪ, ತದನಂತರದ ರೂಪ ಕುಮಾರ ರೂಪ ಅಂತ ಹೇಳಿ ಆರಂಭ ಮಾಡ್ತಾರೆ. ಆ ಅಧ್ಯಾಯದಲ್ಲಿ ಬಲರಾಮನನ್ನೂ ಕೂಡ ಪರಮಾತ್ಮನ ಅವತಾರ ಎಂಬುದಾಗಿ ಹೇಳ್ತಾರೆ. ಅದರರ್ಥ ಏನೇ ಇರಲಿ, ಅಂದರೆ
ಬಲರಾಮ ದೇವರಲ್ಲಿ ಪರಮಾತ್ಮನ ಆವೇಶವಿದೆ. ಆ ಕಾರಣಕ್ಕಾಗಿ ಬಲರಾಮ ದೇವರನ್ನು ಕೂಡ ಪರಮಾತ್ಮನ ಅವತಾರ ಎಂಬುದಾಗಿ ಭಾಗವತ ಹೇಳಿದೆ. ಭಾಗವತ ಹೇಳಿದ್ದು ಸತ್ಯ, ಅಷ್ಟಂತೂ ಸತ್ಯ. ಅವರಲ್ಲಿ ಸಾಕ್ಷಾತ್ ನಾರಾಯಣನೋ ನಾರಾಯಣನ ಆವೇಶವಿತ್ತೋ ಎನ್ನುವ ವಿಷಯದಲ್ಲಿ ಶ್ರೀಮದಾಚಾರ್ಯರ ನಿರ್ಣಯ ಜಾಗರೂಕವಾಗಿದೆ. ಹಾಗಾಗಿ ಶ್ರೀಮದಾಚಾರ್ಯರ ನಿರ್ಣಯಾನುಸಾರವಾಗಿ ಆ ಅವತಾರ ಬಲರಾಮ ಸಾಕ್ಷಾತ್ತಾಗಿ ನಾರಾಯಣನಲ್ಲದಿದ್ದರೂ ನಾರಾಯಣನ ಆವೇಶವಿದ್ದದ್ದರಿಂದಾಗಿ ಭಾಗವತ ಬಲರಾಮನನ್ನು ಅವತಾರಗಳಲ್ಲಿ ಒಂದು ಎಂದಾಗಿ ಪರಿಗ್ರಹಣ ಮಾಡಿದ್ದಕ್ಕಾಗಿ ಕನಕದಾಸರು ಕೂಡ ಬಲರಾಮ ದೇವರನ್ನು ಒಬ್ಬ ಪರಮಾತ್ಮನ ಅವತಾರ ಎಂಬುದಾಗಿ ಹೇಳಿದ್ದಾರೆ. ಪರಮಾತ್ಮನ ಅವತಾರ ಎನ್ನುವ ಮಾತಿಗೆ ಅರ್ಥ ಏನು? ಪರಮಾತ್ಮನ ಆವೇಶವಿದ್ದ ಅವತಾರ, ಪೂರ್ಣಾವತಾರ ಎಂದರ್ಥವಲ್ಲ ಎಂದಾಗಿ ಮಾಡಿಕೊಂಡ್ರೆ ಏನು ಚಿಂತೆ ಇಲ್ಲ. ಹಾಗಾಗಿ ಭಾರ್ಗವ ರಾಮ, ಹಳಧರ ರಾಮ, ದಶರಥ ರಾಮ, ಮೇಘಶ್ಯಾಮ, ಮೇಘದಂತೆ ಶ್ಯಾಮವರ್ಣದ ಪರಮಾತ್ಮ, ಸದ್ಗುಣಧಾಮ. ರಾಮದೇವರನ್ನು ಅನಂತ ಗುಣಗಳಿವೆ ಭಗವಂತನಲ್ಲಿ, ಇವುಗಳ ವಿವಾದವಿಲ್ಲ. ಆದರೆ ವಿಚಿತ್ರ ಏನು ಅಂತಂದರೆ, ಒಂದು ಗಮನಿಸಬೇಕಾದ ಒಂದು ಮಹತ್ವದ ಅಂಶ, ವಾಲ್ಮೀಕಿ ರಾಮಾಯಣವನ್ನು ನಾವು ಓದುವಾಗ ಪ್ರಾರಂಭ ಮಾಡಿದರೆ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಪ್ರಾರಂಭವಾಗತ್ತೆ ಅಂದರೆ ರಾಮನ ಕಥೆ ಹೇಳು ಎಂಬುದಾಗಿ ಪ್ರಾರಂಭವಾಗುವುದಿಲ್ಲ. ರಾಮನ ಕಥೆ ಹೇಳು ಎಂಬುದಾಗಿ ಕೇಳಿದ್ದಕ್ಕೆ ರಾಮಾಯಣ ಕಥೆ ಪ್ರಾರಂಭವಾಯಿತು ಅಂತಾಗಿಲ್ಲ. ಹಾಗಾದರೆ ರಾಮನ ಕಥೆಯನ್ನು ಕೇಳೇ ಇಲ್ಲ ವಾಲ್ಮೀಕಿ ಋಷಿಗಳು. ಹಾಗಾದರೆ ಏನು ಕೇಳಿದರು ಅಂದರೆ, ವಾಲ್ಮೀಕಿ ಋಷಿಗಳಿಗೆ ತಮ್ಮ ಅಧ್ಯಯನದಲ್ಲಿ, ತಮ್ಮ ಗಮನದಲ್ಲಿ, ದೃಷ್ಟಿಯಲ್ಲಿ ಕಂಡುಬಿದ್ದ ಎಷ್ಟು ಗುಣಗಳಿವೆಯಲ್ಲ, ಔದಾರ್ಯ, ತೇಜಸ್ಸು, ತಪಸ್ಸು, ಪರೋಪಕಾರ, ಮಿತಭಾಷಿತ್ವ, ಸುಂದರ ಮುಖ, ಮಹಾಪರಾಕ್ರಮಿ, ದಾನ ಇತ್ಯಾದಿಗಳು ಗುಣಗಳಿದೆಯಲ್ಲ, ಈ ಎಲ್ಲ ಗುಣಗಳು ಯಾರಲ್ಲಾದರೂ ಒಬ್ಬರಲ್ಲಿ ಕಂಡು ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನೂರಾರು ಗುಣಗಳನ್ನು ಹೇಳಿದ್ದಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಯಾರು ಗುಣವಂತ, ಯಾರು ವೀರ್ಯವಂತ, ಯಾರು ಪರಾಕ್ರಮಿ, ಯಾರು ಸುಂದರ, ಯಾರು ಜ್ಞಾನಿ, ಯಾರು ಉದಾರ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೂರಾರು ಗುಣಗಳನ್ನು ಹೇಳಿ 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 ಈ ಎಲ್ಲ ಗುಣಗಳಿದ್ದ ವ್ಯಕ್ತಿ ಯಾರಾದರೂ ಇದ್ದಾರ ಅಂತ ಕೇಳಿದಾಗ ಅದಕ್ಕುತ್ತರವಾಗಿ ರಾಮದೇವರಿದ್ದಾರೆ ಅಂತ ಉತ್ತರ ಬಂದಿದೆ. ನಾನು ಹೇಳಿ ಮಾತರ್ಥವಾಯ್ತಾ? ಅಂದರೆ ಇಷ್ಟೆಲ್ಲ ಗುಣಗಳನ್ನು ಕೇಳ್ತೇವೆ, ಇಂಥ ಗುಣಗಳನ್ನು ಪಡೆದವರು ಯಾರಾದರೂ ಇರಬಹುದಾ ಅಂತ ಸ್ಕೆಪ್ಟಿಕ್ಕಾಗಿ ಪ್ರಶ್ನೆ ಕೇಳಿದಂತೆ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಕೇಳಿದಾಗ ನಾರದರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ರಾಮ ಇದಾನಪ್ಪ. ರಾಮ ಅಂದರೆ ಅದ್ಭುತವಾದದ್ದು ಅಂತ. ಹಾಗಾಗಿ ರಾಮ ಅದ್ಭುತವಾದ ಸದ್ಗುಣಧಾಮ. ಏನೇನು ಸದ್ಗುಣಗಳಂತೀವಿಯಲ್ಲ, ಆ ಎಲ್ಲ ಸದ್ಗುಣಗಳಿಗೆ ಮುಖ್ಯ ಸೆಲೆ, ಮುಖ್ಯ ಮನೆ, ನೆಲೆ, ಆಶ್ರಯ ಪರಮಾತ್ಮ. ಆದ್ದರಿಂದ ಸದ್ಗುಣಧಾಮ ನಿಸ್ಸೀಮ. ಪರಮಾತ್ಮನ ನಿಸ್ಸೀಮತೆಯನ್ನು ನಾವು ರಾವಣನ ಜೊತೆಯಲ್ಲಿ ಯುದ್ಧ ಬಾರುವಾಗ ನಾವು ನೋಡ್ತೇವೆ. ಅನಂತ ಪರಮಾತ್ಮ ಎಲ್ಲ ಅವತಾರಗಳಲ್ಲೂ ನಿಸ್ಸೀಮ. ರಾಮಾಯಣದಲ್ಲಿ ಒಂದು ವಿಚಿತ್ರ ಸಂದರ್ಭ ಬರ್ತದೆ. ರಾವಣ ಯುದ್ಧಕ್ಕೆ ಬರ್ತಾನೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತಹ, ಕೋಟಿ ಕೋಟಿ ಸಂಖ್ಯೆಯಲ್ಲಿ, ಅಕ್ಷೌಹಿಣಿಗಳಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ತನ್ನ ರಾಕ್ಷಸರನ್ನೆಲ್ಲ ಕರೆದುಕೊಂಡು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಅವರೆಲ್ಲರನ್ನು ಸಂಹಾರ ಮಾಡುವುದಕ್ಕಾಗಿ ರಾಮದೇವರು ಯುದ್ಧವಾಗ್ತಾರೆ. ಏನು ನಿಸ್ಸೀಮವಾದ ಪರಾಕ್ರಮವನ್ನು ಪೌರುಷ ತೋರಿಸ್ತಾನೆ ಭಗವಂತ, ಊಹಾತೀತವಾದ. ಹಾಗಾಗಿ ಸದ್ಗುಣಧಾಮ ನಿಸ್ಸೀಮ. ಎಷ್ಟು ವಿಚಿತ್ರವಾಗಿದೆ ಅಂದರೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಇದು ಬೇರೆ, ಅದು ಬೇರೆ. ಅಲ್ಲಿ ನೋಡಲು ರಾಮ, ಅಲ್ಲಿ ದೇವರಿದ್ದಾನೆ, ಇಲ್ಲೂ ದೇವರಿದ್ದಾನೆ, ಇಲ್ಲೂ ದೇವರಿದ್ದಾನೆ, ದೇವರು ಎಲ್ಲ ಕಡೆಗಿದ್ದಾನೆ ಎಂಬುದಾಗಿ ತೋರಿದ. ಒಬ್ಬನೇ ದೇವರು ಅನಂತ ರೂಪವನ್ನು ತಾಳಿದ. ಒಂದು. ಎರಡನೇದಾಗಿ ಈ ರಾಕ್ಷಸನಿಗೆ ಆ ರಾಕ್ಷಸನೇ ರಾಮನಂತೆ ಕಂಡುಬಿಟ್ಟ. ಹಾಗಾಗಿ ಅದೂ ಒಂದು ರೀತಿಯಿಂದ ಭಗವಂತ ಯುದ್ಧ ಮಾಡಿ ಅವರೆಲ್ಲರನ್ನ ಸಂಹಾರ ಮಾಡಿದ ಎಂಬ ಮಾತನ್ನು ಕೇಳ್ತೇವೆ. ನಿಸ್ಸೀಮ, ಸಾಮಗಾನ ಪ್ರೇಮ,
ಭಗವಂತನಿಗೆ ಸಾಮಗಾನ ಅಂದರೆ ತುಂಬ ಪ್ರೀತಿ. ಸಾಮದಲ್ಲಿ ಗಾನವಿದೆ, ಋಗ್ವೇದ ಯಜುರ್ವೇದಗಳಲ್ಲಿ ಗಾನವಿಲ್ಲ. ಹಾಗಾಗಿ ಸಾಮಗಾನ ತುಂಬ ಪ್ರೀತಿ ಪರಮಾತ್ಮನಿಗೆ. ಗಾನದೊಳಗೆ ಏನಿದೆ ಅಂದರೆ, ಗಾನದಲ್ಲಿ ಏನಿದೆ ಅಂತ ಕೇಳಿದರೆ ನಾವು ಹೇಳ್ತೇವೆ, ಸಾಮಾನ್ಯವಾಗಿ ಹೇಳುವಾಗ ಅವರೆಂಥ ಪಂಡಿತರು? ದೊಡ್ಡ ಪಂಡಿತರು. ಎಷ್ಟು ದೊಡ್ಡ ಪಂಡಿತರು? ಬಹಳ ದೊಡ್ಡ ಪಂಡಿತರು. ಬಹಳ ದೊಡ್ಡ ಪಂಡಿತರು. ರಾಘವೇಂದ್ರ ಸ್ವಾಮಿಗಳ ಸಲುವಾಗಿ ಹೇಳಬೇಕಾದ್ರೆ ಬಹಳ ದೊಡ್ಡ ಜ್ಞಾನಿಗಳು. ಎಳಿತೇವೆ, ಎಳೆದು ನಾವು ರಾಗದಿಂದ ಕರಿತೇವೆ. ಅಂದರೆ ರಾಗ ಇದು ನಮ್ಮ ಭಾವಕ್ಕೆ ತೂಕವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಭಾವಕ್ಕೆ ತೂಕವನ್ನು ಕೊಡುವ ಏನೊಂದು ಸಾಮಗಾನವಿದೆಯಲ್ಲ, ಅದು ಸಾಮವೇದದಲ್ಲಿ ಸಿಗತ್ತೆ. ಆದ್ದರಿಂದ ಸಾಮಗಾನದ ಮೇಲೆ ತುಂಬ ಪ್ರೇಮ ಪರಮಾತ್ಮನಿಗೆ. ಶಬ್ದ ನೋಡಿ, ಚಂದವಾದ ಶಬ್ದವನ್ನು ಇಟ್ಟಿದ್ದಾರೆ. ಹಾಗಾಗಿ ಸಾಮಗಾನ ಹಾಡುವಂತಹ ಯಾವ ಋಷಿಗಳೋ ಮುನಿಗಳೋ ಅವರ ಮೇಲೆ ಭಗವಂತನಿಗೆ ವಿಶೇಷವಾದ ಮಮತೆ, ಪರಮಾತ್ಮನ ಕಾರುಣ್ಯ, ವಾತ್ಸಲ್ಯ ಇದೆ ಅನ್ನುವುದಾಗಿ ಶಾಸ್ತ್ರ ತಿಳಿಸ್ತದೆ. ಕಾಂಚನ ಧಾಮಧರ, ಕಾಂಚನ ಬಂಗಾರ, ಬಂಗಾರದಂತೆ ಧಾಮ ಕಾಂತಿ, ಆ ಬಂಗಾರದ ಕಾಂತಿಯನ್ನು ಹೊತ್ತ ಪರಮಾತ್ಮ. ಉದ್ಯದ್ಭಾಸ್ವತ್ಸಭಾಭಾಸ, ಉದಿಸುವ ಸೂರ್ಯನ ಪ್ರಕಾಶ, ಅದು ಬಂಗಾರದಂತಹ ಕಾಂತಿ. ಉದಿಸುವ ಸೂರ್ಯ, ಉದಿತನಾಗಿ ಮಧ್ಯಾಹ್ನದ ಸೂರ್ಯನಲ್ಲ, ಉದಿಸುವ ಸೂರ್ಯ, ಕೆಂಪನೆಯ ಬಣ್ಣ, ಬಂಗಾರದ ಬಣ್ಣ. ಹಾಗಾಗಿ ಕಾಂಚನಧಾಮ. ಅದಕ್ಕಾಗಿಯೇ ಪರಮಾತ್ಮನಿಗೆ ಆ ಪ್ರಣಖಾತ್ ಸರ್ವ ಏವ ಸುವರ್ಣ, ಇಡೀ ದೇಹವೆಲ್ಲ ಬಂಗಾರದಂತೆ ಪರಮಾತ್ಮನ ಕಾಂತಿ ಇದೆ ಅಂತ ಹೇಳುವಂಥ. ಹಾಗಾಗಿ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರಮಾನ್ ಮಕರಕುಂಡಲಮಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು, ಬಂಗಾರದಂತೆ ದೇಹ ಪರಮಾತ್ಮನದು. ಕಾಂಚನಧಾಮಧರ ಸುತ್ರಾಮ ವಿನಮಿತ. ಸುತ್ರಾಮ ಎಂದರೆ ಇಂದ್ರ, ಇಂದ್ರದೇವರ ಹೆಸರು ಸುತ್ರಾಮ. ಹಾಗಾಗಿ ಸುತ್ರಾಮ ಎಂದರೆ ಇಂದ್ರ, ಇಂದ್ರನಿಂದ ನಮಸ್ಕೃತನಾದವ ಅಂತನ್ನುವ ಅರ್ಥದಲ್ಲಿ ಸುತ್ರಾಮ ಶಬ್ದವನ್ನು, ಇದು ಸಂಸ್ಕೃತದ ಶಬ್ದ, ವಿಶೇಷವಾಗಿ ವೇದದಲ್ಲಿ ಪ್ರಯೋಗ ಮಾಡುವ ಶಬ್ದ. ಸುತ್ರಾಮ ವಿನಮಿತ ನಾಮ ರವಿಕುಲ ಸೋಮ ರಕ್ಷಿಸು ನಮ್ಮನನವರ್ತ. ಇಲ್ಲಿ ಸುತ್ರಾಮ ನಮಿತ ವಿನಮಿತ ಅಂತ ಇಷ್ಟೇ ಹೇಳಲಿಲ್ಲ, ಸುತ್ರಾಮ ವಿನಮಿತ ನಾಮ ಅಂದರೆ ಇಂದ್ರದೇವರಿಂದ ನಮಸ್ಕೃತವಾದ ನಾಮ ಉಳ್ಳವ ದೇವರು. ದೇವರ ನಾಮಕ್ಕೆ ನಮಸ್ಕಾರ ಮಾಡ್ತಾರೆ ಇಂದ್ರದೇವರು, ದೇವರ ನಾಮಕ್ಕೆ ನಮಸ್ಕಾರ ಮಾಡ್ತಾರೆ ಇಂದ್ರದೇವರು. ಇದಕ್ಕೆ ಎರಡರ್ಥ ಇದೆ, ಅನೇಕ ಅರ್ಥಗಳನ್ನು ಹೇಳ್ಬೋದು, ಎರಡರ್ಥ ಇದೆ. ಸುತ್ರಾಮನಾಮ ಅಂತನ್ನುವ ಶಬ್ದಕ್ಕೆ ಅಭಿಪ್ರಾಯವೇನು ಅಂತಂದರೆ, ಇಂದ್ರದೇವರು ನರಸಿಂಹ ಮಂತ್ರವನ್ನು ಜಪ ಮಾಡಿ ತಮ್ಮ ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡಿಕೊಂಡರು. ಬ್ರಹ್ಮಹತ್ಯೆಯನ್ನು, ವೃತ್ರಾಸುರನ ಸಂಹಾರವನ್ನು ಮಾಡಿಯಾದ ಮೇಲೆ ಬಂದ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಇಂದ್ರದೇವರು ಮಾನಸ ಸರೋವರದಲ್ಲಿಯ ಒಂದು ಕಮಲದ ದೇಟಿನ ಒಂದು ಎಸಳಿನಲ್ಲಿ ನಾಲಿಯಲ್ಲಿ ಒಳಗೆ ಹೋಗಿ ಕೂತ್ಕೊಂಡು, ಸಣ್ಣ ರೂಪದಿಂದ ಹೋಗಿ ಕೂತ್ಕೊಂಡು ನರಸಿಂಹ ಮಂತ್ರವನ್ನು ಜಪ ಮಾಡಿದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣು. ಇಂದ್ರದೇವರಿಗೆ ಬಂದ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡುವುದಕ್ಕೆ ಸಾಧನವಾಗಿರುವ ನಾಮ ಮಂತ್ರ ಅಂದರೆ ನರಸಿಂಹದೇವರ ಮಂತ್ರ. ಹಾಗಾಗಿ ನರಸಿಂಹದೇವರ ಮಂತ್ರವನ್ನೇ ಇಂದ್ರದೇವರು ನಮಸ್ಕಾರ ಮಾಡ್ತಾರೆ ಎಂದಾದ ಮೇಲೆ ನರಸಿಂಹದೇವರು ಇನ್ನೆಷ್ಟು ದೊಡ್ಡವರು, ಎಷ್ಟು ಉತ್ತಮರು, ಏನು ಹೇಳೋದಿದೆ ಅಂತ. ಸುತ್ರಾಮ ವಿನಮಿತ ನಾಮ ರವಿಕುಲ ಸೋಮ, ರವಿಯ ವಂಶಕ್ಕೆ ಸೋಮ ಚಂದ್ರ ಇದ್ದಂತೆ. ಚಂದ್ರ ಬಂದಾಗ ಹೇಗೆ ಸಮುದ್ರ ಉಕ್ಕೇರತ್ತೋ ಆ ರೀತಿಯಾಗಿ ರಾಮದೇವರ ಅವತಾರವಾದದ್ದರಿಂದಾಗಿ ದಶರಥನ ವಂಶ ಈ ರವಿಕುಲ ಅತ್ಯಂತ ಉನ್ನಾಹಕ್ಕೆ ಬಂತು. ಅಂಥ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನಾಚ್ಯುತ ಕಂಸದಾನವ ರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದನಂದನ ನಾದಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮನನವರತ, ರಕ್ಷಿಸು ನಮ್ಮನನವರತ.
ಮುಂದಿನ ನುಡಿಯಲ್ಲಿ ಪದ್ಯದಲ್ಲಿ ಪರಮಾತ್ಮನನ್ನು ವೇದಗೋಚರ ಎಂಬುದಾಗಿ ಭಗವಂತನನ್ನು ಕೊಂಡಾಡ್ತಾರೆ. ಇವನು ವೇದಗೋಚರ, ವೇದದಿಂದ ಪ್ರತಿಪಾದ್ಯನಾದ ಪರಮಾತ್ಮ. ವೇದಗೋಚರನಾಗಿರುವಂತಹ ಭಗವಂತ ವೇಣುನಾದ ವಿನೋದನೂ ಹೌದು. ಇದು ಸಾಮಾನ್ಯವಾಗಿ ಎರಡೂ ಜೊತೆಗೆ ಹೋಗುವಂಥದ್ದಲ್ಲ. ವೇದವನ್ನು ಓದಿದ ವ್ಯಕ್ತಿಗಳಿಗೆ ಆ ವೇದದಲ್ಲಿಯ ರಸ, ಅಲ್ಲಿಯ ಗಹನವಾದ ವಿಚಾರಗಳು, ಚಿಂತನೆಗಳು, ಆ ಎಲ್ಲ ತತ್ವಗಳು, ಅದನ್ನೆಲ್ಲ ಆಲೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ವೇಣುನಾದ ಬೇಸರವಾಗುತ್ತೆ. ವೇಣುನಾದದಲ್ಲೇ ಮಗ್ನರಾದವರಿಗೆ ವೇದ ತಿಳಿಯುವುದೂ ಇಲ್ಲ. ಆದರೆ ಭಗವಂತ ಹಾಗಲ್ಲ. ವೇಣುನಾದದ ಕಾಲದಲ್ಲಿ ವೇದವನ್ನೇ ನುಡಿಸ್ತಾನೆ. ಧ್ವನ್ಯಾತ್ಮಕ ಶಬ್ದದಲ್ಲಿ ವೇದವನ್ನೇ ನುಡಿಸುವಂತಹ ಆ ಸಾರ್ವಭೌಮ ಪರಮಾತ್ಮ. ಹಾಗಾಗಿ ವೇದಗೋಚರ, ವೇಣುನಾದ ಪ್ರಿಯ, ವೇಣುನಾದ ವಿನೋದ, ವೇಣುನಾದವನ್ನು ಅತ್ಯಂತ ಆನಂದದಿಂದ ನುಡಿಸುವಂತಹ ದೇವರು. ಮಂದರ ಶೈಲಧರ, ಮಂದರ ಪರ್ವತವನ್ನು ಹೊತ್ತವ, ಮಧುಸೂದನ, ಮಧುದೈತ್ಯನನ್ನು ಕೊಂದವ, ಅಚ್ಯುತ, ಎಂದಿಗೂ ಚ್ಯುತಿ ಇಲ್ಲದವ, ಎಲ್ಲರಿಗೆ ತಮ್ಮ ತಮ್ಮ ಪದದಿಂದ ಚ್ಯುತಿ ಉಂಟು, ದೇವರಿಗೆ ಮಾತ್ರ ಎಂದೆಂದಿಗೂ ತನ್ನ ಪದದಿಂದ ಚ್ಯುತಿ ಇಲ್ಲ. ಹಾಗಾಗಿ ಅಚ್ಯುತ. ಕಂಸ ದಾನವ ರಿಪು, ಕಂಸ ಎಂಬಂತಹ ದಾನವನನ್ನು ಕೊಂದವ, ಮಹಾಮಹಿಮ. ಯಾದವೇಂದ್ರ, ಯಾದವರಲ್ಲಿ ಇಂದ್ರ ಉತ್ತಮನಾದವ, ಯಶೋದೆಯ ನಂದನ, ಯಶೋದೆಗೆ ಆನಂದ ಕೊಟ್ಟವ. ಇಷ್ಟೆಲ್ಲ ಆಗಿರುವ ಭಗವಂತ ಏನವನು? ಅವನನ್ನು ಸಾಮಾನ್ಯ ಅಂತ ಭಾವಿಸಬೇಡಿ. ಅವನು ನಾದ ಬಿಂದು ಕಲಾತಿಶಯ. ನಾದ ಬಿಂದು ಕಲಾತಿಶಯ ಇದೇನಿದು? ನಾದ ಬಿಂದು ಕಲಾತಿಶಯ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಅರ್ಥವನ್ನು ಬರೆದಿದ್ದಾರೆ, ತಮಗೆ ತಿಳಿದಂತೆ ತಿಳಿಸಿದ್ದಾರೆ. ಆದರೆ ಪರಮಾತ್ಮ ನಾದ ಬಿಂದು ಕಲಾತಿಶಯ. ಈಗ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಎನ್ನುವ ಏನೊಂದು 5 ರೂಪಗಳಿವೆಯಲ್ಲ, 3 ರೂಪ ಅಕಾರ, ಉಕಾರ, ಮಕಾರ. ಅಕಾರ, ಉಕಾರ, ಮಕಾರಗಳನ್ನು ಮೀರಿ ಮುಂದೆ ಬರುವಂತಹ ಏನೊಂದು ನಾದ, ಬಿಂದು, ಘೋಷ, ಶಾಂತಾತಿಶಾಂತ ಅನ್ನುವ ಏನು ರೂಪಗಳಿವೆ, ಅಕ್ಷರಗಳಿವೆ, ವರ್ಣಗಳಿವೆ. ಆ ವರ್ಣಗಳಿಂದ ಪ್ರತಿಪಾದ್ಯನಾದವನು ಭಗವಂತ. ಇದನ್ನು ತಿಳಿಸುವುದಕ್ಕಾಗಿ ಕನಕದಾಸರು ಈ ಶಬ್ದವನ್ನು ಹೇಳಿದ್ದಾರೆ. ಇದರಲ್ಲೊಂದು ವಿಶೇಷವಾದ ಸ್ವಾರಸ್ಯವಿದೆ. ಪರಮಾತ್ಮ ನಮಗೆ ಅಕಾರ, ಉಕಾರ, ಮಕಾರಗಳಿಂದ, ವಿಶ್ವ ತೈಜಸ ರೂಪಗಳಿಂದ ನಮ್ಮ ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳನ್ನು ಮಾತ್ರ ನಿಯಮನ ಮಾಡ್ತಾನೆ ಎಂದಲ್ಲ. ಜಾಗ್ರತ್, ಸ್ವಪ್ನ, ಸುಷುಪ್ತಿಗಳನ್ನು ನಿಯಮನ ಮಾಡ್ತಾನೆ ಎನ್ನುವ ಮಾತು ಸತ್ಯ, ಅದರಲ್ಲಿ ವಿವಾದವಿಲ್ಲ. ಅದು ಮಹಾಮಹಿಮೆಯೇ, ಸಣ್ಣದೇನಲ್ಲ. ಆದರೆ ಯಾವ ಭಗವಂತ ನಮಗೆ ವಿಶ್ವತೈಜಸ ಪ್ರಾಜ್ಞ ರೂಪಗಳಿಂದ ಜಾಗರ, ಸ್ವಪ್ನ, ಸುಷುಪ್ತಿಗಳನ್ನು ನಿಯಮನ ಮಾಡ್ತಾನೋ ಅದು ಏನಿದ್ರೂ ಸಂಸಾರ. ಆ ಸಂಸಾರದ ಅವಸ್ಥೆಯನ್ನು ನಿಯಮನ ಮಾಡುವಂತಹ ದೇವರೇ ಅವನು ಮೋಕ್ಷಪ್ರದನಾಗಿದ್ದವ. ಅವನೇ ಸಂಸಾರದಲ್ಲಿ ನಮಗೆ ಅಪರೋಕ್ಷ ಜ್ಞಾನದ ಅಸಂಪ್ರಜ್ಞಾತ ಸಮಾಧಿಯನ್ನು ಕೊಟ್ಟು ಅನಂತವಾದ ಆನಂದವನ್ನು ಸಂಸಾರದಲ್ಲೇ ಅನುಭವಿಸುವುದಕ್ಕೆ ಅನುವು ಮಾಡಿಕೊಡ್ತಾನೆ. ಹಾಗಾಗಿ ಆ ಭಗವಂತ ನಾದ, ನಾದ ಎಂಬಂತಹ ಅಕ್ಷರದಿಂದ ಪ್ರತಿಪಾದ್ಯ, ಬಿಂದು ಎಂಬ ಅಕ್ಷರದಿಂದ ಪ್ರತಿಪಾದ್ಯ, ಕಲಾ ಎಂದರೆ ಘೋಷ, ಘೋಷ ಎಂಬ ಅಕ್ಷರದಿಂದ ಪ್ರತಿಪಾದ್ಯ, ಅತಿಶಯ ಅದನ್ನು ಮಿಕ್ಕಿದ ಮುಂದಿನ 2 ಶಾಂತಾತಿಶಾಂತ, ಅದಿನ್ನೂ ಮಹತ್ವಪೂರ್ಣವಾದದ್ದು. ಆ ಅಕ್ಷರಗಳಿಂದಲೂ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಅವನು ವಿಶ್ವಾತೀತ, ಜಗದತೀತ, ಪ್ರಕೃತ್ಯತೀತ, ಕಲಾತೀತ, ದೇಶಾತೀತ. ಅಂಥ ಭಗವಂತ ಅವನು ನಮಗೆ ಈ ವಿಧವಾದಂತಹ ಅನುಗ್ರಹವನ್ನು ಮಾಡಲಿಕ್ಕುಂಟು. ಆದ್ದರಿಂದ ನಾದ, ಬಿಂದು, ಕಲಾ, ಅತಿಶಯ ಇವುಗಳಿಂದ ಪ್ರತಿಪಾದ್ಯನಾದ ಭಗವಂತ ನೀನು ಎಂಬುದಾಗಿ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಆ ಕೊಂಡಾಡುವುದರಿಂದ ನೋಡಿ, ಪ್ರಾರಂಭದಲ್ಲಿ ಹೇಳಿದರು ವೇದಗೋಚರ ಅಂತ. ಆ ವೇದಗೋಚರ ಅಂತ ಹೇಳಿ ಅನಂತ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳುವ ಮಾತಿನ ಜೊತೆಗೆ ಈ ವೇದಗಳ ಮೂಲ ನೆಲೆಯಾದ ಓಂಕಾರ, ಓಂಕಾರದಲ್ಲಿರುವ ಅಕಾರ, ಉಕಾರ, ಮಕಾರಗಳಿಂದ ವಾಚ್ಯ ಪ್ರಸಿದ್ಧ. ಅದಲ್ಲದೆ ಅಲ್ಲಿ ಮುಂದೆ ಮತ್ತೆ ನಾದ, ಬಿಂದು, ಘೋಷ, ಶಾಂತಾತಿಶಾಂತಗಳಿಂದ ಪ್ರತಿಪಾದ್ಯನಾಗಿರುವ ಆ ಮೋಕ್ಷಪ್ರದನಾಗಿರುವ ಭಗವಂತ ಎಂಬ ತತ್ವವನ್ನು ತಿಳಿಸುವುದಕ್ಕಾಗಿ
ಆ ಮಾತನ್ನು ಇಡ್ತಾರೆ. ಈ ಮಾತು ಅನೇಕರಿಗೆ ಗೊತ್ತಾಗುವುದಿಲ್ಲ. ಇದು ಶ್ರೀಮದಾಚಾರ್ಯರ ಪ್ರಧಾನವಾದ ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ಆ ಸಿದ್ಧಾಂತವನ್ನು ತಿಳಿದಾಗ ತಿಳಿಯುತ್ತದೆ, ಇಲ್ಲದಿದ್ದರೆ ತಿಳಿಯುವುದಿಲ್ಲ. ಹಾಗಾಗಿ ಅನೇಕರು ಗೊಂದಲ ಮಾಡಿಕೊಂಡಿದ್ದಾರೆ. ನಾದ ಬಿಂದು ಕಲಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮ ನನವರಥ. ಪ್ರಹ್ಲಾದನ ರಕ್ಷಣೆಯನ್ನು ಮಾಡಿದಂತಹ ಕರುಣಾಮಯನಾದ ಪರಮಾತ್ಮ. ಪ್ರಹ್ಲಾದನಿಗೆ ಬಂದಷ್ಟು ಆಪತ್ತು ನನಗಂತೂ ಬಂದಿಲ್ಲ. ಪ್ರಹ್ಲಾದನಿಗೆ ನೀನು ರಕ್ಷಣೆ ಮಾಡುವುದಕ್ಕಾಗಿ ಎಷ್ಟು ಕಷ್ಟಪಟ್ಟಿಯೋ ಅಷ್ಟು ಕಷ್ಟಪಡಬೇಕಾಗಿಲ್ಲ ನನ್ನ ರಕ್ಷಣೆ ಮಾಡುವುದಕ್ಕೆ. ಬಹಳ ಸುಲಭವಾಗಿ ರಕ್ಷಣೆಯಾಗುತ್ತೆ. ನನ್ನ ರಕ್ಷಣೆ ಮಾಡುವುದಕ್ಕೆ ಬಹಳ ಸುಲಭ ಇದೆ. ನಾನು ಹೆಚ್ಚು ಪಾಪ ಮಾಡಿರ್ಬೋದು, ಪ್ರಹ್ಲಾದ ಪಾಪ ಮಾಡದೇ ಇರ್ಬೋದು. ಆದರೆ ಅವನ ರಕ್ಷಣೆ ಮಾಡುವುದಕ್ಕಾಗಿ ನಿನಗೆ ವಿಚಿತ್ರವಾದ ರೂಪವನ್ನು ತಾಳಿ ಬಂದು ಸಂಹಾರ ಮಾಡಬೇಕಾಯಿತು. ನನ್ನ ರಕ್ಷಣೆ ಮಾಡುವುದಕ್ಕೆ ಇಷ್ಟೆಲ್ಲ ಶ್ರಮ ಪಡಬೇಕಾಗಿಲ್ಲ. ಒಂದು ಇನ್ನೊಂದು ಸೌಕರ್ಯ ಏನು ಅಂದರೆ, ಒಂದು ಬಾರಿ ನೀನು ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದೀಯಲ್ಲ, ಹಾಗಾಗಿ ನಿನಗೆ ರಿಹರ್ಸಲ್ ಆಗಿದೆ, ಈಗ ಪ್ರಾಕ್ಟೀಸ್ ಆಗಿದೆ ನಿನಗೆ. ಹಿರಣ್ಯಕಶಿಪುವಿನಂತಹ ದೊಡ್ಡ